ಈಗಾಗಲೇ ಉತ್ಸವ ಮೂರ್ತಿ ಕೂಡ ಹೊರಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಯತ್ತ ಧಾವಿಸಲಿರುವಂಥದ್ದು. ಮೆರವಣಿಗೆಯ ಮೂಲಕವಾಗಿ ಈಗಾಗಲೇ ಸನ್ನದ್ಧಳಾಗಿರುವಂಥದ್ದು ತಾಯಿಯನ್ನ ಕೂಡ ಕರೆತರಲಾಗ್ತಾ ಇದೆ. ಚಾಮುಂಡಿ ಬೆಟ್ಟದಿಂದ ಈಗಾಗಲೇ ಹೊರಟಿರುವಂಥದ್ದು ಉತ್ಸವ ಮೂರ್ತಿಯನ್ನ ಕೂಡ ಈಗಾಗಲೇ ಬಹಳಷ್ಟು ಅಲಂಕಾರವನ್ನು ಕೂಡ ಮಾಡಿ ಪೂಜೆಯನ್ನ ಸಲ್ಲಿಸಿದಂತಹ ಬಳಿಕವಾಗಿ ಉತ್ಸವ ಮೂರ್ತಿ ಇರುವಂತಹ ವಾಹನ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಡೆಕೋರೇಟ್ ಮಾಡಿ ಅಲಂಕಾರವನ್ನು ಕೂಡ ಮಾಡಿ ಈಗಾಗಲೇ ಉತ್ಸವ ಮೂರ್ತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಮನೆಯತ್ತ ಬರಲಿದೆ. ಜೊತೆಗೆ ಜನರು ಕೂಡ ಮಂಗಳವಾದ್ಯಗಳೊಂದಿಗೆ ಒಂದು ಗಮನಿಸ್ತಾ ಇದ್ದೀರಿ, ಬಹಳ ವಿಶೇಷವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು ಉತ್ಸವ ಮೂರ್ತಿಗೆ. ಜೊತೆಗೆ ಮಂಗಳವಾದ್ಯಗಳೊಂದಿಗೆ ಉತ್ಸವ ಮೂರ್ತಿಯನ್ನ ಅರಮನೆಯ ಕಡೆಗೆ ತರಲಾಗುತ್ತೆ. ಬಹಳಷ್ಟು ಸಂಖ್ಯೆಯಲ್ಲಿ ಜನಗಳು ಕೂಡ ಈಗಾಗಲೇ ಸುತ್ತುವರೆದಿದ್ದಾರೆ. ಉತ್ಸವ ಮೂರ್ತಿಯ ಸುತ್ತಲೂ ಕೂಡ ಸುತ್ತುವರೆದಿದ್ದಾರೆ. ಹೀಗಾದ್ರೂ ಕಣ್ತುಂಬಿಸ್ಕೊಳ್ಬಹುದಲ್ಲ, ದಸರಾ ಸಂದರ್ಭದಲ್ಲಿ ಇನ್ನೇನು ಮಧ್ಯಾಹ್ನ ಶುರುವಾಗುತ್ತಲ್ಲ, ಆ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಜಂಗುಳಿ ಜಾಸ್ತಿ ಇರೋದ್ರಿಂದಾಗಿ ಈಗ ನೋಡ್ಕೊಂಡ್ಬಿಡೋಣ ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಜನರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಈಗಾಗಲೇ ನೆಲೆಸಿದ್ದಾರೆ. ಗಮನಿಸ್ತಾ ಇದ್ದೀರಿ ನೀವು ಕೂಡ. ಈಗಾಗಲೇ ಉತ್ಸವ ಮೂರ್ತಿಯ ಮೆರವಣಿಗೆ ಕೂಡ ಆಗ್ತಾ ಇದೆ. ಅರಮನೆ ಕಡೆಗೆ ಈಗಾಗಲೇ ಬರ್ತಾ ಇದ್ದಾಳೆ ತಾಯಿ ಚಾಮುಂಡೇಶ್ವರಿ. ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಲಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗ ತಾಯಿಯ ಸ್ತೋತ್ರಗಳನ್ನು ಕೂಡ ಪಠಣೆ ಮಾಡಲಾಗ್ತಾ ಇರುವಂಥದ್ದು. ಮಂತ್ರಗಳ ಘೋಷಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಮಂಗಳ ವಾದ್ಯಗಳ ಧ್ವನಿ ಕೇಳ್ತಾ ಇದೆ. ತಾಯಿ ಚಾಮುಂಡೇಶ್ವರಿಗೆ ಜೈ ಅನ್ನುವಂತಹ ಘೋಷಣೆಗಳನ್ನು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಎಲ್ಲರ ಮೊಗದಲ್ಲೂ ಕೂಡ ಒಂದು ರೀತಿಯಾದಂತಹ ಸಂತಸ ಕಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಸರಾ ಉತ್ಸವ ಆರಂಭ ಆಗುತ್ತೆ, ಜಂಬೂ ಸವಾರಿ ಆರಂಭ ಆಗುತ್ತೆ. ಅದಕ್ಕೆ ಕ್ಷಣಗಣನೆ ಕೂಡ ಈಗಾಗಲೇ ಆರಂಭ ಆಗಿದೆ. ಸೊ ಆ ಒಂದು ಕಾರಣವಾಗಿ ತುಂಬಾನೇ ವಿಶೇಷವಾಗಿ ಇರುವಂಥದ್ದು ಅದು ಚಾಮುಂಡಿ ತಾಯಿಯ ಉತ್ಸವ. ಅಂಬಾರಿಯ ಮೇಲೆ ತಾಯಿ ಚಾಮುಂಡಿಯನ್ನ ಕೂರಿಸಿ ಆನಂತರವಾಗಿ ಮೆರವಣಿಗೆ ಮಾಡುವಂಥದ್ದು ಏನಿದೆ ಅಥವಾ ಉತ್ಸವ ಏನಿದೆ ಅದನ್ನು ಕಣ್ತುಂಬಿಸ್ಕೊಳ್ಬೇಕು ಅಂತ ಹೇಳಿ ಕೂಡ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಅದಕ್ಕೊಂದಷ್ಟು ವಿಧಿ ವಿಧಾನಗಳು ಕೂಡ ಇರುತ್ತೆ. ಏಕದಮ್ ಹೀಗೆ ಮಾಡಬೇಕು ಅಂಥೇಳಿ ಅಲ್ಲ, ಅದಕ್ಕೆ ಒಂದಷ್ಟು ವಿಧಿ ವಿಧಾನಗಳು, ಪೂಜಾ ಕೈಂಕರ್ಯಗಳು ಅಂತ ಹೇಳಿ ಕೂಡ ಇರುವಂಥದ್ದು. ಅದೇ ರೀತಿಯಾಗಿ ಒಂದೊಂದೇ ಕಾರ್ಯಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಅರಮನೆಯತ್ತ ಬರ್ತಾ ಇರುವಂಥದ್ದು ತಾಯಿ ಚಾಮುಂಡೇಶ್ವರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯ ಮೇಲೆ ಪ್ರತಿಷ್ಠಾಪನೆಯನ್ನು ಕೂಡ ಮಾಡಲಾಗುತ್ತೆ. ಮಂತ್ರಗಳು ಕೂಡ ಈಗಾಗಲೇ ಮಂತ್ರಗಳ ಘೋಷಣೆ ಆಗ್ತಾ ಇರುವಂಥದ್ದು. ಜೊತೆಗೆ ಜೈಕಾರದ ಘೋಷಣೆಗಳನ್ನು ಕೂಡ ನೀವು ಕೇಳ್ತಾ ಇದ್ದೀರಿ. ಎಲ್ಲರ ಮೊಗದಲ್ಲೂ ಕೂಡ ಸಂತಸ ಅನ್ನೋದು ಕಾಣಿಸ್ತಾ ಇದೆ. ಜೊತೆಗೆ 2 ಕಂಬಗಳು, ಆ ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವಂತಹ ತಾಯಿಯ ವಿಗ್ರಹವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ವಾಹನವನ್ನು ಕೂಡ ಹೂವುಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ತೆರೆದ ವಾಹನದಲ್ಲಿ ಈಗಾಗಲೇ ವಿರಾಜಮಾನಲಾಗಿದ್ದಾಳೆ ತಾಯಿ ಚಾಮುಂಡೇಶ್ವರಿ. ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ವಾಹನದಲ್ಲಿ ಇಷ್ಟು ಅತ್ಯದ್ಭುತವಾಗಿ ಅಲಂಕಾರವನ್ನು ಮಾಡಿಕೊಂಡು ಪ್ರತಿ ಬಾರಿಯೂ ಕೂಡ ವಾಹನದ ಮುಖೇನವಾಗಿ ಮೆರವಣಿಗೆಯ ಮುಖೇನವಾಗಿ ಕರೆತರಲಾಗುತ್ತೆ. ಸೊ ಅದೇ ರೀತಿಯಾಗಿ ಒಂದು ಸ್ವಲ್ಪ ವಿಭಿನ್ನವಾಗಿ ವಿಶೇಷವಾಗಿಯೂ ಕೂಡ ಈ ಬಾರಿ ತಾಯಿ ಚಾಮುಂಡೇಶ್ವರಿ ಕಾಣಿಸ್ತಾ ಇದ್ದಾರೆ.